ನಾನ್ ನೋಡಿದ್ರೆ ನಿನಗಂತ ಅವಕಾಶನೇ ಕೊಡ್ತಾ ಇಲ್ಲ, ಅದಕ್ಕೆ ಡಿಸಪಾಯಿಂಟ್ ಆಗ್ತಾ ಇದ್ಯಾ? ನನ್ನ ರೂಮಿಗೆ ಬಂದು ಕಳ್ತನ ಮಾಡೋದಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ನಾನು ಕಳ್ತನ ಮಾಡೋದಕ್ಕೆ ಬಂದಿಲ್ಲ, ಕಳ್ಳನ್ನ ಹಿಡಿಯೋದಕ್ಕೆ ಬಂದಿದ್ದೀನಿ. ನನ್ನ ಸಿಮ್ ಕಾರ್ಡನ್ನ ನನಗೆ ಕೊಟ್ಬಿಡು. ಕೊಡು. ಕೊಡ್ತೀನಿ. ನಾನೇನ್ ಮಾಡ್ಕೋತೀನಿ? ಅದೇನಂದ್ರೆ ಸಮಯ ಬಂದಾಗ ಕೊಡ್ತೀನಿ. ಮರ್ಯಾದೆಯಿಂದ ಕೊಡ್ತೀಯಾ? ಅರೆ, ಸೌಮ್ಯ ವಿಷಯದಲ್ಲಿ ನಿನ್ ಕೈವಾಡ ಇದೆಯೋ ಇಲ್ವೋ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಕಿಡ್ನಾಪ್ನ ನೆಪವಾಗಿಟ್ಕೊಂಡು ನೀನಂತೂ ಏನೋ ಡ್ರಾಮಾ ಆಡ್ತಿದ್ಯಾ ಅಂತ ಮಾತ್ರ ಅರ್ಥ ಆಯ್ತು. ನಾವು ಡ್ರಾಮಾ ಮಾಡೋದಂದ್ರೇನು? ಏನ್ ಮಾತಾಡ್ತಾ ಇದ್ಯಾ? ಸದ್ಯಕ್ಕೆ ನಿಮ್ಮನ್ ಬಿಡ್ತಾ ಇದ್ದೀನಿ. ಸೌಮ್ಯ ಆರಾಮಾಗಿ ಹೊರಗಡೆ ಬಂದ್ಮೇಲೆ ನಿನ್ ವಿಷಯನ ನೋಡ್ಕೋತೀನಿ. ಕಿಡ್ನಾಪ್ ವಿಷಯದಲ್ಲಿ ನಿನ್ ಪಾತ್ರ ಎಷ್ಟಿದ್ಯೋ ಬಯಲ್ ಮಾಡ್ತೀನಿ. ಅಯ್ಯಯ್ಯೋ, ಅವನಿ ಸಾಧಾರಣದವಳಲ್ಲ, ನಿನ್ಗಿಂತ ಸ್ವಲ್ಪ ಹೆಚ್ಚೆ ಓದಿದ್ದಾಳೆ. ಕತ್ತಿಗೆ ಗೊತ್ತಿಲ್ಲದೆ ಕತ್ ಕುಯ್ಕೊಂಡ್ವಿ ಅಂದ್ರೆ ಹೀಗೆ ಅನ್ಸುತ್ತೆ. ನಮಗೆ ಗೊತ್ತಿಲ್ಲದೆ ನಮ್ಮ ರೂಮಿಗೆ ಬಂದು ಆ ಸಿಮ್ ಕಾರ್ಡ್ನ ಎತ್ಕೊಂಡು ಹೋಗಿದ್ದಾಳೆ. ಅವನಿ ನನಗಿಂತ ದೊಡ್ಡ ಕಳ್ಳಿ ಗೊತ್ತಾ? ಎಷ್ಟೊಂದು ಸಲ ಸಿಕ್ಕಾಕೊಳ್ಳೋದಕ್ಕೆ ಹೋದ್ರೂ ಕೆಟ್ಟದ್ರಲ್ಲೂ ಕೂಡ ಒಳ್ಳೇದೇ ಆಯ್ತು ಅಂದ್ರೆ ವಿಗ್ರಹದ ವಿಷಯದಲ್ಲಿ ನಮ್ಮ ಮೇಲೆ ಯಾವುದೇ ಅನುಮಾನ ಬಂದಿಲ್ಲ. ಹೌದು ಲಡ್ಡು, ನಮ್ಮ ಟೈಮ್ ಚೆನ್ನಾಗಿದೆ. ಅವನಿಗೆ ಹೋಗ್ತಾ ಹೋಗ್ತಾ ಎಷ್ಟು ಕಷ್ಟ ಕೊಡ್ತೀನಿ ಅಂತ ನೋಡ್ತಾ ಇರು. ಇಷ್ಟು ಕಾಲ ಆದಮೇಲೆ ನಾನು ಅಮ್ಮನವ್ರನ್ನ ಕಾಪಾಡ್ಕೊಳ್ಳೋದಿಕ್ಕೆ ಈ ಶಾಂತಿ ಪೂಜೆ ಮಾಡಿಸ್ಬೇಕಾಗಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅಮ್ಮನವ್ರನ್ನ ಕಾಪಾಡ್ಕೊಳ್ಳೋ ಪ್ರಯತ್ನ ಒಂದ್ ಕಡೆ, ಸೌಮ್ಯ ಎಲ್ಲಿದ್ದಾಳೋ ತಿಳ್ಕೊಳ್ಳೋಣ ಅನ್ನೋ ಪ್ರಯತ್ನ ಇನ್ನೊಂದು ಕಡೆ. ಈ ಎರಡು ವಿಷಯಗಳಲ್ಲಿ ನಮ್ಮ ಮನೆ ಇಷ್ಟೊಂದು ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ದೈವ ಮನುಷ್ಯರಿಗೆ ಪರೀಕ್ಷೆ ಇಡೋದು ಬೇರೆ, ಮನುಷ್ಯರಿಂದ ದೈವಕ್ಕೆ ಆಪತ್ತು ಬರೋದೇ ಬೇರೆ. ಜಂಗಮ ದೇವರು ಹೇಳಿದ 1 ವಾರದಲ್ಲಿ ಆಲ್ರೆಡಿ 4 ದಿನ ಕಳೆದು ಹೋಯ್ತು. ಇನ್ನು 3 ದಿನ ಮಾತ್ರನೇ ಉಳಿದಿದೆ. ಅಷ್ಟರಲ್ಲಿ ಏನ್ ನಡೆಯುತ್ತೋ ಅನ್ನೋ ಭಯದಲ್ಲಿ ನಾನಿದ್ದೀನಿ. ಈ ಶಾಂತಿ ಪೂಜೆಯಿಂದಾನೇ ಗಂಡಾಂತರ ಕಳೆದು ಹೋಗುತ್ತೆ ಅಂತ ಅನ್ಕೊಂಡಿದೀವಿ. ವಿಗ್ರಹನ ಅಪಹರಿಸಬೇಕು ಅಂತ ನೋಡಿದವರು ರಕ್ತ ಕಾರಿ ಸಾಯ್ಬೇಕಲ್ವಾ ಅತ್ತೆಯವ್ರೆ? ಭಯ ಪಡ್ಬೇಕಾಗಿರೋ ಅಗತ್ಯ ಏನಿದೆ? ಹೌದಮ್ಮ, ಅಂಥ ಸಾಹಸ ಮಾಡೋರು ಹೊಸಲಿಂದ ಗೇಟ್ ದಾಟೋದ್ರೊಳಗೆ ಸತ್ತೋಗ್ತಾರೆ. ಅಮ್ಮನವ್ರು ಇನ್ ಹೇಗೆ ಹೊರಗಡೆ ಹೋಗ್ತಾಳೆ? ಏನ್ ನಡೆಯುತ್ತೆ ಅನ್ನೋದು ನನಗೂ ಅರ್ಥ ಆಗ್ತಿಲ್ಲ. ಹಾಗೆ ಸಾಯೋರಾದ್ರೆ ನಮ್ಮನೆ ವ್ಯಕ್ತಿಗಳಾಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಅಂದ್ರೆ ನೀವು ಮನೆ ಸದಸ್ಯರನ್ನೇ ಅನುಮಾನಿಸ್ತಿದ್ದೀರಾ ಅತ್ತೆ? ದೇವ್ರ ವಿಷಯಕ್ಕೆ ಬರೋದಾದ್ರೆ ನಾನು ಎಷ್ಟು ಭಯ ಪಡ್ತೀನೋ ನಿಮಗ್ ಗೊತ್ತು. ಪರಿಸ್ಥಿತಿನ ನೋಡ್ತಿದ್ರೆ ನಾನು ಯಾರನ್ನ ನಂಬಬೇಕೋ ಯಾರನ್ನ ನಂಬಾರ್ದೋ ಕೂಡ ಅರ್ಥ ಆಗ್ತಾ ಇಲ್ಲ. ನೀನ್ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲಮ್ಮ. ನಾವ್ ಯಾರು ಸ್ವಲ್ಪನೂ ಫೀಲ್ ಆಗಲ್ಲ. ಯಾಕಂದ್ರೆ ಫೈನಲ್ ಆಗಿ ಅಮ್ಮನವರು ಸೇಫ್ ಆಗಿರ್ಬೇಕು ಅಷ್ಟೇ ಅಲ್ವಾ? ಹೌದು ಅತ್ತೆ, ಅಮ್ಮನವ್ರ ವಿಷಯದಲ್ಲಿ ನಾನು ಕೃಷ್ಣ ಪ್ರಾಣ ತ್ಯಾಗಕ್ಕಾದ್ರೂ ಸಿದ್ಧವಾಗಿದ್ದೀವಿ. ಈಗಿರೋ ಪರಿಸ್ಥಿತಿಲಿ ನಿಮ್ಮೆಲ್ಲರಿಂದ ನನಗೊಂದು ಮಾತು ಬೇಕು. ಏನ್ ಬೇಕು ಹೇಳಮ್ಮ. ಅಮ್ಮನವ್ರ ವಿಷಯದಲ್ಲಿ ನಾವ್ ಯಾವ ತಪ್ಪು ಮಾಡಲ್ಲ ಅಂತ ಅಮ್ಮನವ್ರ ಮೇಲೆ ಆಣೆ ಮಾಡಿ ಹೇಳಿ.
ಚೆನ್ನಾಗಿ ಸಿಕ್ಕಾಕೊಂಡ್ಯಲ್ಲ ಅವನಿ. ಮೊದಲು ಮನೆಯವರಿಂದ ನಮ್ಗೊಂದು ಭರವಸೆ ಸಿಕ್ಕಿದ್ರೆ ಹೊರಗಡೆಯಿಂದ ಬರೋ ಆಪತ್ತನ್ನ ನಾವು ಯಾವುದೋ ರೀತಿ ಎದುರಿಸ್ತೀವಿ. ನಮ್ಮ ಕುಟುಂಬ ಸದಸ್ಯರನ್ನ ನೀವು ಯಾವತ್ತೂ ಹೀಗೆ ಕೇಳಿಲ್ಲ. ನಮ್ಮ ಮನೆಯವ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಲ್ವಾ? ಮತ್ತೆ ಆಣೆ ಯಾಕೆ ಮಾವ? ಇಂಥ ಪ್ರಮಾಣದ ವಿಷಯದಲ್ಲಿ ನೀನ್ ಎಲ್ಲಾರ್ಗಿಂತ ಮುಂದೆ ಇರ್ತೀಯ, ಎಲ್ಲರನ್ನೂ ಮುಂದೆ ತಳ್ತಾ ಇರ್ತೀಯ. ಅಂಥದ್ದು ನೀನ್ ಹೀಗೇಗ್ ಮಾತಾಡ್ತೀಯ ಅವನಿ? ಅದೇ ನಂಗೂ ಆಶ್ಚರ್ಯ ಆಗ್ತಿದೆ. ಇನ್ನು ಡಿಸ್ಕಷನ್ ಮಾಡದೆ ವೇದವತಿ ಹೇಳ್ದಾಗೆ ಮಾಡಿ. ನಿಮಗೆ ನಂಬಿಕೆ ಬರೋದಕ್ಕೋಸ್ಕರ ನೀವು ಹೇಳ್ದಾಗೆ ಮಾಡ್ತೀವಿ. ಮನೆ ಅಳಿಯ ಆಗಿರೋ ನಾನು ಅಮ್ಮನವ್ರನ್ನ ಯಾವುದೇ ಕಾರಣಕ್ಕೂ ಮುಟ್ಟಲ್ಲ ಅಂತ ಪ್ರಮಾಣ ಮಾಡ್ತಾ ಇದ್ದೀನಿ. ಏನೋ ನಮ್ಮ ಅಪ್ಪ ಅಮ್ಮನ ದಯದಿಂದ ಜೀವನ ಹೀಗೆ ನಡ್ಸ್ಕೊಂಡು ಬರ್ತಿದೀವಿ. ನಿನಗೆ ಹಾನಿ ಮಾಡಬೇಕು ಅನ್ನೋ ಆಲೋಚನೆ ಆಗಲಿ ಧೈರ್ಯ ಆಗಲಿ ನಮಗಿಲ್ಲ ತಾಯಿ. ನಿನ್ ಮೇಲ್ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ. ದೇವ್ರೆ, ಏನ್ ನನಗೆ ಈ ಪರೀಕ್ಷೆ? ಈಗ ನಾನೇನ್ ಮಾಡಬೇಕು? ದೊಡ್ಡ ಸೊಸೆ ಆಗಿ ಗೌರವಕ್ಕೋಸ್ಕರ ಹೋರಾಡೋದ್ ಬಿಟ್ರೆ ದೊಡ್ಡ ದೊಡ್ಡ ಕೋರಿಕೆಗಳು ಏನೂ ಇಲ್ಲ. ನಿನ್ನ ದೋಚೋ ಅಂತ ಟ್ಯಾಲೆಂಟು ನನಗೂ ನನ್ನ ಗಂಡಂಗೂ ಇದ್ದಿದ್ರೆ ಆಸ್ತಿಲಿ ಪಾಲ್ ತಗೊಂಡು ಯಾವತ್ತೋ ಹೊರಗಡೆ ಹೋಗ್ತಿದ್ವಿ. ನಿನಗೂ ನನಗೂ ಏನ್ ಸಂಬಂಧ ಇಲ್ಲ ತಾಯಿ, ನಿನ್ಮೇಲೆ ಆಣೆ. ನಿಹಾರಿಕಾ, ನಮ್ಮ ಸರದಿ ಬಂದಿದೆ, ನಾವು ಕೂಡ ಆಣೆ ಮಾಡಬೇಕು. ಮೊದಲು ನೀನು ಹೋಗು. ಅತ್ತೆ ಅವ್ರ ನಂತರ ಆಚಾರನ ಮುಂದುವರಿಸ್ಕೊಂಡು ಹೋಗ್ಬೇಕಾಗಿರೋದು ನಾನು ಯಾವುದೇ ಕಾರಣಕ್ಕೂ ಯಾವುದೇ ತಪ್ಪು ಮಾಡಲ್ಲ. ಹಾಗೆ ಮಾಡಿದ್ರೆ ನನ್ನ ತಲೆ 1000 ತುಂಡಾಗಿ ಹೋಗತ್ತೆ. ಅಮ್ಮ, ನಂದಂತೂ ಹಾಗೆ ಆರಾಮಾಗಿ ಕಳೆದು ಹೋಗೋ ಜೀವನ. ನನಗೆ ಈ ದೊಡ್ಡ ದೊಡ್ಡ ಆಸೆಗಳೇನೂ ಇಲ್ಲ. ನಾನು ಈ ಮನೆಗೆ ವಾರಸ್ತಾರ ಅಂತ ತಿಳ್ಕೊಂಡಿದ್ದೆ ಅದೃಷ್ಟ. ಆಗ ನನ್ನ ಮನೆಗೆ ನಾನೇನು ಕನ್ನ ಹಾಕಲಿ? ನಿಜವಾಗ್ಲೂ ಹಾಕಲ್ಲ. ನೋಡು, ನಿನ್ಮೇಲೆ ಆಣೆ. ಹಲೋ, ನೆಕ್ಸ್ಟ್ ನೀವೇ ಹೋಗಿ. ಏನ್ ಹಾಗೆ ನೋಡ್ತಿದ್ದೀರಾ? ಹೋಗಿ. ನಿಮ್ಗೇನ್ ಬೊಟ್ಟಿಟ್ಟು ಕರಿಬೇಕಾ ಏನೋ? ಹೋಗಿ. ನೋಡೋದಕ್ಕಿದು ಸಿನಿಮಾ ಅಲ್ಲ, ಬೇಗ ಆಣೆ ಮಾಡು ಅವನಿ. ಅವನಿ, ಎಲ್ಲರ ಜೊತೆಗೆ ನೀನು ಕೂಡ ಅಮ್ಮನವ್ರ ಮೇಲೆ ಪ್ರಮಾಣ ಮಾಡಮ್ಮ. ಅವನಿ, ಏನಾಯ್ತು? ನೀನು ಆಣೆ ಮಾಡೋದಿಲ್ಲ ಅಂತ ನನಗೆ ಗೊತ್ತು ಅವನಿ. ಅವನಿ, ಹೇಳ್ತಿರೋದು ನಿನಗೆ. ನಿಮ್ ಮಾತನ್ನ ಗೌರವಿಸಿ ಎಲ್ರೂ ಆಣೆ ಮಾಡಿದ್ವಿ. ಅವನಿ ಯಾಕೆ ಹಾಗೆ ಹೊರಟೋದ್ಲು? ಅವನಿಗೆ ಬೇರೆ ಏನಾದ್ರೂ ಯೋಚನೆ ಇದೆಯಾ ಹೇಗೆ? ಅವನಿ ಎಲ್ಲರ ಜೊತೆ ಇದಕ್ಕೆ ಮೊದಲಿನ ಹಾಗೆ ಇರ್ತಾನೆ ಇಲ್ಲ, ಮೂಡಿಯಾಗಿರ್ತಾಳೆ. ಅವನಿಗೆ ಏನಾಗಿದೆ? ಸ್ವಲ್ಪ ದಿನಗಳಿಂದ ನಾನು ಗಮನಿಸ್ತಾ ಇದ್ದೀನಿ, ಅವಳು ಸ್ವಲ್ಪ ವಿಚಿತ್ರವಾಗಿದ್ದಾಳೆ. ಬ್ರದರು, ನಿನ್ನ ಹೆಂಡತಿಯನ್ನು ಇಷ್ಟು ನಿರ್ಲಕ್ಷ್ಯದಿಂದ ಹೊರಟೋದ್ಲು, ಆಣೆ ಮಾಡಲ್ವಂತ? ಅಷ್ಟಕ್ಕೂ ಅವನಿ ಉದ್ದೇಶ ಏನು?
ಹೇ ಶ್ರೀಕರ್, ಹೋಗಿ ಮೊದಲು ಅವನೇನು ಕರ್ಕೊಂಬ. ಇಲ್ಲದೆ ಹೋದ್ರೆ ಎಲ್ರಿಗೂ ಅವಳ ಮೇಲೆ ಅನುಮಾನ ಬರುತ್ತೆ. ಬುದ್ಧಿ ಇದೆಯಾ ನಿನಗೆ? ಯಾಕೆ ಹಾಗೆ ಬಂದೆ? ಎಲ್ಲರೂ ನಿನ್ನ ಬಗ್ಗೆ ಏನು ಅನ್ಕೋತಾರೆ? ನೀನು ಆಣೆ ಮಾಡಲಿಲ್ಲ ಅಂದ್ರೆ ಎಲ್ಲರಿಗೂ ಅನುಮಾನ ಬರುತ್ತೆ ಅಲ್ವಾ? ಆ ವಿಷಯ ನನಗೂ ಗೊತ್ತು ಬಾವ. ಆದ್ರೆ ಯಾಕೋ ಅಮ್ಮನವ್ರನ್ನ ನೋಡ್ತಾ ಆಣೆ ಮಾಡೋದಕ್ಕೆ ಭಯ ಆಯ್ತು. ಇದಕ್ಕೆ ಅಮ್ಮನವ್ರ ವಿಷಯದಲ್ಲಿ ಮೊದಲಿಂದಾನು ಎಚ್ಚರಿಸ್ತಾನೆ ಇದ್ದೆ. ಎಲ್ಲ ನಾನು ನೋಡ್ಕೋತೀನಿ, ನೀನೇನು ಭಯ ಪಡಬೇಡ ಬಾವ ಅಂತ ಹೇಳ್ತಾನೆ ಬಂದೆ. ಈಗ ಆಣೆ ಮಾಡೋದಕ್ಕೆ ಭಯ ಪಡ್ತಿದ್ಯಾ? ಮನೆನ ಸರಿ ಮಾಡೋದು ನಿನಗೆ ತುಂಬಾ ಸುಲಭದ ಕೆಲಸ. ಪೂಜೆ ಮಾಡೋದು, ನಿಹಾರಿಕಾ ಮೇಲೆ ನೀನು ಗೆಲುವು ಸಾಧಿಸೋಕೆ ನಿನಗೆ ಚಿಟ್ಕೆಯಲ್ಲಿ ಸಾಧ್ಯ ಆಗತ್ತೆ. ಅಮ್ಮನವ್ರ ವಿಷಯ ಬಂದ್ರೆ ಅಷ್ಟು ಈಸಿ ಅಲ್ಲ ಅವನಿ. ಕೆಲವು ವರ್ಷಗಳ ಹಿಂದೆ ಭೂಮಿಲ್ ಸಿಕ್ಕ ಅಮ್ಮನವರು ತಾನು ಹೊರಗಡೆ ಹೋಗೋದಕ್ಕಲ್ಲ, ತನ್ನಂಥ ರೂಪ ಹೊರಗಡೆ ಹೋಗೋದಕ್ಕೆ ಕೂಡ ಇಷ್ಟಪಡಲ್ಲ. ಅದು ನೀನು ಅರ್ಥ ಮಾಡ್ಕೋಬೇಕು. ಅಖಂಡ ಭಕ್ತಿ ಶ್ರದ್ಧೆ ಇರೋರ್ನ ಅನುಗ್ರಹಿಸೋದು, ಅಪಹರಿಸ್ಬೇಕು ಅಂತ ನೋಡೋರ್ನ ಆಗ್ರಹಿಸೋದು ಮೊದ್ಲಿಂದಾನು ನಾವು ನೋಡ್ತಿರೋದೇ ಅಲ್ವಾ? ಯಾಕೆ ದುಸ್ಸಾಹಸ ಮಾಡೋದು? ಅವನಿ, ಇವಾಗಾದ್ರೂ ನನ್ನ ಮಾತು ಕೇಳು. ನಡೆದಿದ್ನೆಲ್ಲ ಅಪ್ಪ ಅಮ್ಮನಿಗೆ ಹೇಳ್ಬಿಡೋಣ. ಅವರೇ ನಮಗೆ ಯಾವುದೋ ಒಂದು ಪರಿಹಾರ ಮಾರ್ಗ ತೋರಿಸ್ತಾರೆ. ಬೇಡ ಬಾವ, ಹಾಗಾದ್ರೆ ಬಂದು ಆಣೆ ಮಾಡು. ಮಾಡೋಕ್ಕಾಗಲ್ಲ. ಹಾಗಾದ್ರೆ ಎಲ್ಲರ ಮುಂದೆ ವಿಷಯನ ಹೇಳ್ಬಿಡ್ತೀನಿ. ಬೇಡ ಬಿಡು, ಆಣೆ ಮಾಡ್ತೀನಿ. ನಾನೇನ್ ನಿಜವಾದ ವಿಗ್ರಹನ ಕೊಡ್ತಿಲ್ಲ, ಅದಕ್ಕೆ ಆಣೆ ಮಾಡ್ತೀನಿ. ಮನೇಲಿರೋ ವಿಗ್ರಹದ ಜೊತೆ ನನಗೇನೂ ಸಂಬಂಧ ಇಲ್ಲದೆ ಇರೋದ್ರಿಂದ ನನಗೇನೂ ಭಯ ಇಲ್ಲ. ಆಣೆ ಮಾಡ್ತೀನಿ ಬಾವಾ. ಈ ರಿಸ್ಕಿ ಆಪರೇಷನ್ ಹೇಗೆ ನಡೆಯುತ್ತೋ ಏನೋ. ಅವನಿ ಮನಸ್ಸಲ್ಲಿ ಯಾವುದೋ ದುರುದ್ದೇಶ ಇದ್ದಾಗಿದೆ. ಅದಕ್ಕೆ ಆಣೆ ಮಾಡಕ್ಕೆ ಹಿಂದೇಟ್ ಹಾಕ್ತಿದ್ದಾಳೆ. ಅಮ್ಮನವ್ರನ್ನ ಹೊರಗಡೆ ದಾಟಿಸ್ಬೇಕು ಅನ್ಕೋತಿದ್ದಾಳ ಏನು? ಪರಿಸ್ಥಿತಿ ನೋಡ್ತಿದ್ರೆ ಹಾಗೆ ಕಾಣಿಸ್ತಿದೆ. ಯಾಕಮ್ಮ ಹಾಗಂತೀರಾ? ಅವನಿ ಅಂತ ಕೆಲಸ ಏನು ಮಾಡಲ್ಲ. ಹೌದಮ್ಮ, ಅವನಿ ಅಮ್ಮನವ್ರಿಗೆ ಕಾವಲಾಗಿರ್ತಾಳೆ ಹೊರತು ಬೇರೆ ಯೋಚನೆ ಮಾಡಲ್ಲ. ಈಗಷ್ಟೇ ಏನೋ ಅನುಮಾನಿಸ್ಬೇಕಾಗಿ ಬರುತ್ತೆ ಅಂತ ಅಂದ್ರಿ, ಇವಾಗೇನೋ ಸಮರ್ಥಿಸ್ತಿದ್ದೀರಾ. ಎರಡೂ ಮಾತುಗಳು ನೀವೇ ಹೇಳಿದ್ರೆ ಹೇಗೆ? ಈ ಸಮಯದಲ್ಲಿ ಅವನಿ ಬಗ್ಗೆ ಬಯಲಾಗಬಾರ್ದು. ಬಯಲಾಯ್ತು ಅಂದ್ರೆ ವಿಗ್ರಹನ ತಗೊಂಡು ಹೋಗಿ ಆ ಡೇವಿಡ್ಗೆ ಕೊಡಕ್ಕಾಗಲ್ಲ. ಅದಕ್ಕೆ ನಾವು ಕೂಡ ಅವನಿ ಪರವಾಗಿ ಮಾತಾಡಬೇಕು. ನೀವೇನು ಗುಸುಗುಸು ಮಾತಾಡ್ಕೋತಾ ಇದ್ದೀರಾ? ಈ ಗುಸುಗುಸು ಯಾಕೆ ನಿಹಾರಿಕಾ? ಜೋರಾಗಿ ಹೇಳೋಣ. ಏನಿಲ್ಲ ಬಾಬಾ, ಅಪ್ಪ ಅಮ್ಮ ಹೇಳಿದ್ದು ಕರೆಕ್ಟೇ ಅಲ್ವಾ ಅಂತ ಅನ್ಕೋತಿದ್ವಿ. ಅವನಿ ಅಮ್ಮನವ್ರನ್ನ ಕಾಪಾಡ್ತಾಳೆ ಹೊರತು ದೂರ ಮಾಡಲ್ಲ. ಓಹೋ, ನಿಮ್ಗೂ ಕೂಡ ಅಷ್ಟು ನಂಬಿಕೆ ಇದೆಯಾ? ಉಳ್ದಿರೋ ವಿಷಯದಲ್ಲಿ ಹೇಗೆ ಇದ್ರು ಅಮ್ಮನವ್ರ ವಿಷಯದಲ್ಲಿ ಅವನಿ ಮೊದ್ಲಿಂದನೂ ಹಾಗೆ ಇರೋದಲ್ವಾ ಅಕ್ಕ? ಅದಕ್ಕೆ ಹಾಗಂದಿದ್ದು. ಅಲ್ಲಿ ನೋಡಿ, ಬರ್ತಾ ಇದ್ದಾರೆ. ನಾಯಿ ನೋಡಿ ಚಿಕ್ಕ ಮಗು ಓಡೋದು ಹಾಗೆ ಅಮ್ಮನವ್ರನ್ನ ನೋಡಿ ಹಾಗೆ ಓಡೋದಿಯಲ್ಲ ಯಾಕವನಿ? ಮನಸ್ಸಲ್ಲಿ ಬೇರೆ ಉದ್ದೇಶ ಇಲ್ಲದೆ ಯಾಕೆ ಹಾಗೆ ಮಾಡ್ತಾಳೆ? ಅಮ್ಮವ್ರ ವಿಷಯದಲ್ಲಿ ನೀನು ಯಾವುದೇ ತಪ್ಪು ಮಾಡಲ್ಲ ಅಂತ ಎಲ್ಲರೂ ನಂಬಿರೋದಕ್ಕೆ ಈ ಸರಿ ಆ ನಂಬಿಕೆಗೆ ಮೋಸ ಮಾಡಬೇಕು ಅಂತ ಅನ್ಕೋತಿದ್ಯಾ? ನೀನ್ ಹಾಗೆ ಹೋಗಿದ್ದಕ್ಕೆ ಎಲ್ಲರೂ ನಿನ್ನ ಬಗ್ಗೆನೇ ಮಾತಾಡ್ಕೊಳ್ಳೋ ಅವಕಾಶನ ಕೊಟ್ಬಿಟ್ಟೆ ನೀನು. ಎಲ್ರೂ ನಿನ್ನನ್ನು ಅನುಮಾನ ಮಾಡೋ ಪರಿಸ್ಥಿತಿ ಕಲ್ಪಿಸ್ಕೋಬೇಡಮ್ಮ. ಹಾಗ್ಯಾಕೆ ಹೊರಟೋದೆ ಅವನಿ? ಏನ್ ನಡೀತು ಅಂತ ಹೇಳು. ಪಟಪಟ ಅಂತ ಮಾತಾಡ್ತೀಯ ಅಲ್ವಾ? ಇಷ್ಟೊಂದು ಮೌನವಾಗಿರ್ಬೇಡ, ಮಾತಾಡೋ ಅವನಿ. ಅತ್ತೆ, ಯಾರು ನನ್ನ ಬಗ್ಗೆ ಏನು ಅನ್ಕೊಂಡ್ರು ನನಗೆ ಅನವಶ್ಯಕ. ನಾನಂತೂ ನನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನು ಹೇಳಬೇಕು ಅಂತಿದ್ದೀನಿ.
ಬೇಗ ಹೇಳು ಅವನಿ. ಈ ಮನೇಲಿ ಎಲ್ಲರೂ ನಂಬಿಕೆಗಳ ಮೇಲೆ ನಡೀತಾ ಇದ್ದೀವಿ. ನೀವು ಯಾವತ್ತೂ ಎಲ್ಲರನ್ನೂ ಅಮ್ಮನವ್ರ ಮುಂದೆ ಹೀಗೆ ನಿಲ್ಲಿಸಿ ಆಣೆ ಮಾಡಿ ಅಂತ ಹೇಳಿಲ್ಲ. ನಂಬಿಕೆ ಮುಖ್ಯನೇ ಹೊರತು ಪ್ರಮಾಣ ಮುಖ್ಯ ಅಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಹಾಗೆ ಯೋಚನೆ ಮಾಡ್ತಾ ಸ್ವಲ್ಪ ಕಷ್ಟ ಆಗಿ ಸಡನ್ ಆಗಿ ಹೊರಟೋದೆ. ಅದು ಬಿಟ್ಟು ಇನ್ನೇನೂ ಇಲ್ಲ. ಅಷ್ಟೇನಾ? ಇದನ್ನ ನಾವು ನಂಬೋದಾ? ಎಲ್ಲರೂ ಆಣೆ ಮಾಡಿದ್ಮೇಲೆ ನಿನಗೆ ಪ್ರಾಬ್ಲಮ್ ಏನು ಅಂತ ಹೇಳಿ ಕರ್ಕೊಂಡು ಬಂದೆ. ತುಂಬಾ ಜನರ ಮನಸ್ಸಲ್ಲಿ ಪಿತೂರಿ ಕುತಂತ್ರನ ಇಟ್ಕೊಂಡು ದೇವ್ರ ಮೇಲೆ ಆಣೆ ಮಾಡ್ತಿದ್ದಾರೆ. ಇನ್ನು ಕೆಲವರಂತೂ ಮನುಷ್ಯರು ಜೀವನದ ಜೊತೆ ಆಟ ಆಡ್ತಾ ಹಾಗೆ ದೇವ್ರ ಮುಂದೆ ನಾಟಕ ಮಾಡ್ತಿದ್ದಾರೆ. ಅವ್ರ ಜೊತೆ ಹೋಲಿಸ್ಕೊಂಡ್ರೆ ನೀನು ತುಂಬ ಒಳ್ಳೆಯವಳು, ನೀನು ಯಾಕೆ ಯೋಚನೆ ಮಾಡ್ತಿದೀಯ ಅಂತ ಅರ್ಥ ಮಾಡಿಸಿ ಕರ್ಕೊಂಡು ಬಂದೆ. ಬ್ರದರು, ನೀನು ಯಾರನ್ನು ಉದ್ದೇಶಿಸಿ ಮಾತಾಡ್ತಾ ಇದೀಯಾ? ಹೊರಗಡೆ ತುಂಬ ಜನ ಅಂಥವ್ರು ಇರ್ತಾರೆ ಅಲ್ವಾ ಅಣ್ಣ, ಅವ್ರ ಬಗ್ಗೆ ಹೇಳ್ತಿದ್ದೀನಿ. ಹಾಗಿದ್ರೆ ಓಕೆ, ನನಗೂ ಓಕೆ. ನೀನು ಅವರಿಬ್ಬರ ಬಗ್ಗೆನೇ ಹೇಳಿದೆ ಅಂತ ನನಗೆ ಅರ್ಥ ಆಯ್ತು ಬಾಮೈದ. ನೀನ್ ಏನ್ ಹೇಳ್ತೀಯೋ ಅದನ್ನ ನಾವ್ ನಂಬೇಕು. ಪುರೋಹಿತರು ಬರೋ ಸಮಯ ಆಯ್ತು, ಎಲ್ಲ ಬೇಗ ಅಣಿ ಮಾಡಿ. ಭಾವನೆ, ಮಾಡು. ಮೊದಲು ನೀನು ಪ್ರಮಾಣ ಮಾಡು ಬಾವ. ಅಮ್ಮ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿತಾ ನನ್ನನ್ನು ಯಾರು ಗಮನಿಸ್ತಿಲ್ಲ ಅನ್ಕೊಳ್ಳುತ್ತೆ. ಹಾಗೇನೆ ನಾವು ಏನು ಮಾಡಿದ್ರು ಅದು ನಿನಗೆ ನೋಡೋಕ್ಕಾಗತ್ತೆ. ಮನುಷ್ಯ ಯಾರಿಂದ ತಪ್ಪಿಸ್ಕೊಂಡ್ರು ದೇವರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನಾನು ಸದಾ ನಿನ್ನ ಸೇವೆಗೆ ಪಾತ್ರನಾಗಿರ್ತೀನಿ. ನಿನಗೆ ಯಾವುದೇ ಹಾನಿ ಮಾಡಲ್ಲ ಅಂತ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ. ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದೆ ಏನಿಲ್ಲ. ಎಷ್ಟೋ ಸಂದರ್ಭದಲ್ಲಿ ನನಗೆ ಹೊಗಳಿಕೆ ಸಿಗೋ ಹಾಗೆ ಮಾಡಿದೀಯಾ. ಎಷ್ಟೋ ಸಂದರ್ಭದಲ್ಲಿ ನನಗೆ ಒಳ್ಳೆ ಹೆಸರನ್ನ ಕೊಡಿಸಿದೀಯಾ. ಜಾತಕ ಒಂದೇ ಅಡ್ಡ ಆಗಿರ್ಬೋದು, ಆದರೆ ನಿನ್ನ ಸೇವೆಗೆ ಮತ್ಯಾವುದೂ ನನಗೆ ಅಡ್ಡ ಬರಲಿಲ್ಲ. ನೀನು ಹೊರಗಡೆ ಹೋಗಬಾರ್ದು, ನಿನ್ನ ಹೊರಗಡೆ ಹೋಗೋದಕ್ಕೂ ಬಿಡಲ್ಲ. ನಿನ್ನ ನಾನು ಯಾರಿಗೂ ಕೊಡೋದಿಲ್ಲ. ಈ ವಿಗ್ರಹನ ನನ್ನ ಕೈಯಾರೆ ನಾನು ಮುಟ್ಟೋದಿಲ್ಲ ಅಂತ ಎಲ್ಲರ ಸಾಕ್ಷಿಯಾಗಿ ಪ್ರಮಾಣ ಮಾಡ್ತಾ ಇದ್ದೀನಿ. ಹಾಗೇನೆ ಒಂದು ಚಿಕ್ಕ ಮಗು ಪ್ರಾಣ ಕಾಪಾಡ್ಕೊಳ್ಳೋ ಪ್ರಯತ್ನದಲ್ಲಿ ನೀನು ನನ್ನ ಜೊತೆಯಾಗಿರ್ಬೇಕು. ಮಿಸ್ಟರ್ ಚರಣ್, ಬಾಸ್, ವೇರ್ ಇಸ್ ಕಾಲರ್ ರುದ್ರ? ಹೊರಟು ತುಂಬ ಹೊತ್ತಾಯ್ತು ಸರ್. ಬರ್ತಾ ಇದ್ದಾರೆ ಅನಿಸುತ್ತೆ. ಓಕೆ.